ಮತ್ತೊಂದು ವಿಷಯ ಮಂಡನೆ ಕುಮಾರಿ ತಾನ್ವಿ ಅವರಿಂದ. ಎಲ್ಲರಿಗೂ ನನ್ನ ಆದರಣೀಯ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನ ಹೆಸರು ತಾನ್ವಿ BM. ನಾನು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗ್ರಾಮದ ಶ್ರೀ ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿನಿ. ಸ್ನೇಹಿತರೆ, ನಾನು ಮಾತನಾಡುತ್ತಿರುವ ವಿಷಯ ಮಕ್ಕಳ ಮನೋವಿಕಾಸ. ಹೆಚ್ಚುತ್ತಿರುವ ಆಧುನಿಕತೆಯಲ್ಲಿ ಮಕ್ಕಳಿಗೆ ಇರಬೇಕಾದ ಸಂಸ್ಕೃತಿ ಸಂಸ್ಕಾರಗಳ ಮೌಲ್ಯಗಳು. ಸಂಸ್ಕೃತದಲ್ಲಿ ಮಕ್ಕಳ ಬಗ್ಗೆ ಭಾಮಹ ಹೇಳುತ್ತಾನೆ, ನವನವ ಉಲ್ಲೇಖಶಾಲಿನಿ ಪ್ರತಿಭಾಮತ, ನವನವ ಉನ್ಮೇಷಶಾಲಿನಿ ಪ್ರತಿಭಾಮತ, ಪ್ರತಿಭಾ ಪೂರ್ವ ವಸ್ತು ನಿರ್ಮಾಣ ಕ್ಷಮಾಹ. ಅಂದರೆ ಆಧುನಿಕತೆಯಲ್ಲಿ ಮಕ್ಕಳಲ್ಲಿ ಅದ್ಭುತವಾದ ಪ್ರತಿಭೆ ಸುಪ್ತವಾಗಿ ಇದ್ದು ಅವರಲ್ಲಿ ಪ್ರತಿಭೆ ಅರಳಲು ಸಂಸ್ಕೃತಿ ಸಂಸ್ಕಾರದ ಪಾಠ ಅತಿ ಮುಖ್ಯ. ಇಂದಿನ ಆಧುನಿಕತೆಯ ಜಗತ್ತಿನಲ್ಲಿ ಮನೆಯ ಹಿರಿಯರ ಸಂಘ, ಗುರುವಿನ ಸ್ನೇಹ, ತಾಯಿಯ ಆದರ್ಶ, ತಂದೆಯ ಮಾರ್ಗದರ್ಶನ, ಸ್ನೇಹಿತರ ಸಹವಾಸ, ಪರಿಸರದ ಪ್ರಭಾವವು ಮಕ್ಕಳಲ್ಲಿ ಸಂಸ್ಕೃತಿ ಬೆಳೆಯಲು ಮೊದಲ ಹೆಜ್ಜೆ. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಮಗುವಿನಲ್ಲಿ ಇವರೆಲ್ಲರ ಪ್ರಭಾವದಿಂದ ಸಂಸ್ಕಾರ ಬೆಳೆದು ಆದರ್ಶ ಮೌಲ್ಯಗಳ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಆಧುನಿಕತೆಯಲ್ಲಿ ವೈಜ್ಞಾನಿಕತೆಯಿಂದ ಮಾನವೀಯ ಸಂಬಂಧಗಳು ಕಳಚಿ ಹೋಗುವುದರಿಂದ ಮಕ್ಕಳಲ್ಲಿ ಸಂಸ್ಕೃತಿ, ನಾಗರಿಕತೆ ಮೌಲ್ಯಗಳನ್ನು ಬೆಳೆಸಲು ಮನೆಯ ಪರಿಸರ, ಹಿರಿಯರಲ್ಲಿ ಸಾಹಿತ್ಯದ ಅಭಿರುಚಿ, ಸಂಗೀತದಲ್ಲಿ ಉತ್ಸಾಹ, ಶಿಸ್ತು, ಸಂಯಮ, ಸರಳತೆ ಪ್ರಭಾವದಿಂದ ಸಂಸ್ಕೃತಿ ಉತ್ತುಂಗಕ್ಕೆ ಏರಿ ಸಂಸ್ಕಾರದ ಪ್ರಭಾವ ಹೆಚ್ಚಾಗಿ ಸ್ವಾಮಿ ವಿವೇಕಾನಂದ ಭಾರತದ ಸಂಸ್ಕೃತಿಯನ್ನು ನೆತ್ತಿಯ ಮೇಲೆ ಒತ್ತು ಮೆರೆದಿದ್ದರಿಂದ ಭಾರತ ಸಂಸ್ಕಾರ ಪಡೆಯಿತು. ಏಳಿ, ಎದ್ದೇಳಿ, ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ಹೋರಾಡಿರಿ ಎಂಬ ಈ ಸಂದೇಶ ಮಕ್ಕಳ ಮನೋವಿಕಾಸದಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಮಹಾಭಾರತದ ದೃಷ್ಟಾಂತಗಳು, ಸನ್ನಿವೇಶಗಳು, ಪಾತ್ರಗಳು ಬಹಳಷ್ಟು ಪ್ರಭಾವ ಬೀರಿ ಸಂಸ್ಕೃತಿ ಸಂಸ್ಕಾರದ ಮೌಲ್ಯಗಳು ಬೆಳೆದಿದ್ದರಿಂದ ಇಡೀ ಪ್ರಪಂಚವೇ ಭಾರತೀಯರನ್ನು ಗೌರವಿಸುವಂತಾಯಿತು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ತಾಯಿಯ ಆರೈಕೆ, ವ್ಯಕ್ತಿ ಪರಿಚಯ, ಭಾಷೆ, ತಾಯಿಯ ನಡವಳಿಕೆ ಇವೆಲ್ಲವೂ ಮಗುವಿನ ಮೇಲೆ ಪ್ರಭಾವ ಬೀರಿ ಸಂಸ್ಕೃತಿ ಹೆಚ್ಚಾಗುತ್ತದೆ. ಆಗ ಮಗು ಸಂಸ್ಕಾರವಂತನಾಗಿ ತಾಯಿಯನ್ನು ಗೌರವಿಸುತ್ತದೆ. ಯತ್ರ ನಾರ್ಯಸ್ತು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದಪಿ ಗರಿಯಶಿ. ತಾಯಿ ಜೀಜಾಬಾಯಿ ತನ್ನ ಮಗನಿಗೆ ಮಹಾಭಾರತದ, ರಾಮಾಯಣದ ಕಥೆಗಳನ್ನು ಹೇಳಿದ್ದರಿಂದಲೇ ಭಾರತದ ಸಂಸ್ಕೃತಿ ಎತ್ತಿ ಹಿಡಿದು ಹಿಂದೂ ಧರ್ಮ ಸ್ಥಾಪನೆಯಾಗಿದ್ದು ಇಡೀ ವಿಶ್ವವೇ ಸಂಸ್ಕಾರವಂತ ಭಾರತವನ್ನು ಅನುಸರಿಸುವಂತಾಯಿತು. ಮಗು ಏನೇ ಪದವಿ ಪಡೆದರೂ ಗುರುವನ್ನು ಕಂಡಾಗ, ಹಿರಿಯರನ್ನು ಕಂಡಾಗ ಕಾಲಿಗೆ ನಮಸ್ಕರಿಸುವುದು ಒಂದು ದೊಡ್ಡ ಉದ್ಯೋಗದಲ್ಲಿದ್ದರೂ ತಂದೆ ತಾಯಿಯನ್ನು ದೇವರೆಂದು ನಂಬಿ ಮುಪ್ಪಾಗುವವರೆಗೂ ಅವರನ್ನು ಪಾಲನೆ ಮಾಡಿ ವೃದ್ಧಾಶ್ರಮಕ್ಕೆ ಸೇರಿಸದೆ ಕಾಪಾಡುವುದೇ ಸಂಸ್ಕಾರ. ಉದಾಹರಣೆಗೆ ಕುರುಡರುದ್ದ ತಂದೆ ತಾಯಿಗಳನ್ನು ಅಟ್ಟೆಯಲ್ಲಿ ಹೊತ್ತು ವಿಶ್ವ ಪರ್ಯಟನೆ ಮಾಡಲು ಹೊರಟ ಶ್ರವಣ ಕುಮಾರನ ಕತೆ ಸಂಸ್ಕಾರಕ್ಕೆ ಮಾದರಿ. ಮನೆಯಲ್ಲಿ ಆಚರಿಸುವ ಸಾಮಾಜಿಕ ಹಬ್ಬಗಳು, ಸಾಂಸ್ಕೃತಿಕ ಹಬ್ಬಗಳು, ನಾಡ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳು, ಜಾತ್ರೆಗಳು ನಮ್ಮ ಮನೆಯ ಸಂಸ್ಕೃತಿ, ನಾಡಿನ ಸಂಸ್ಕೃತಿ, ದೇಶದ ಸಂಸ್ಕೃತಿ ತಿಳಿದು ಸಂಸ್ಕಾರವಂತರಾಗಿ ದೇಶ ಕಟ್ಟುವಂತಹ ಸಂಸ್ಕಾರವಂತರಾಗುತ್ತಾರೆ. ಜಾನಪದ ಕಲೆಗಳು, ಗ್ರಾಮೀಣ ಕ್ರೀಡೆಗಳು ಮಗುವಿನ ಮೇಲೆ ಪ್ರಭಾವ ಬೀರುತ್ತವೆ. ಜಾನಪದ ಸಾಹಿತ್ಯ, ದಾಸರ ಹಾಡುಗಳು, ವಚನಕಾರರ ವಚನ ಶಾಲೆಯಲ್ಲಿ, ಮನೆಯಲ್ಲಿ ಹಿರಿಯರ ಗುರುಗಳ, ತಾಯಿ ತಂದೆಯ ಮೂಲಕ ಪ್ರಭಾವ ಬೀರಿ ಮಗುವಿನಲ್ಲಿ ಸಾಹಿತ್ಯದ ಸಂಸ್ಕೃತಿ ಎತ್ತರಕ್ಕೆ ಬೆಳೆದು ಕವಿಯಾಗಿ
ಬದುಕು, ಕಷ್ಟ, ನೋವು, ನಲಿವುಗಳನ್ನು, ಬದುಕಿನ ಚಿತ್ರಗಳನ್ನು ನೋಡುವುದರ ಮೂಲಕ ಬದುಕಿನ ಮೌಲ್ಯಗಳನ್ನು ತಿಳಿದು ಸಂಸ್ಕೃತಿಯ ಹರಿವು, ಗತಕಾಲದ ಇತಿಹಾಸ ಪ್ರವಾಸ ಮಾಡುವುದರಿಂದ ಬೇಲೂರು, ಹಳೆಬೀಡು, ಮೈಸೂರು, ಗೋಳಗುಮ್ಮಟ, ಬಾದಾಮಿ, ಕೆಂಪುಕೋಟೆ ಇತ್ಯಾದಿ ಸ್ಥಳಗಳನ್ನು ನೋಡಿದಾಗ ನಮ್ಮ ರಾಜರ ಆಳ್ವಿಕೆ, ಅವರು ನಿರ್ಮಿಸಿದಂತಹ ದೇವಮಂದಿರಗಳು, ಸಂಸ್ಕೃತಿಯ ಪ್ರತೀಕಗಳು ಇವೆಲ್ಲವುಗಳನ್ನು ಕಾಪಾಡುವ ಮೌಲ್ಯಗಳು ಬೆಳೆಯುತ್ತವೆ. ತರಗತಿಯಲ್ಲಿ ಮಕ್ಕಳಿಗೆ ಬೋಧನೆ ಮುನ್ನ ನೀತಿ ಪಾಠದ ಕೊರತೆ, ಪಠ್ಯದ ಅಧ್ಯಾಯ ಮುಗಿಸುವ ಒತ್ತಡ, ಕಂಠಪಾಠ ಮಾಡಿಸುವುದು ಹೆಚ್ಚಾಗಿದೆ. ಒಂದು ತರಗತಿಯಲ್ಲಿ 3 ವರ್ಗದ ಬೌದ್ಧಿಕ ಮಟ್ಟ ಇರುವ ವಿದ್ಯಾರ್ಥಿಗಳಿಗೆ ಮನಬಂದಂತೆ ಬೋಧನೆ ತಪ್ಪು. ಮಕ್ಕಳ ಮನೋವಿಕಾಸ ಹರಿತ ಬೋಧನೆ ಉತ್ತಮ, ಸಾಧನೆ ಇಲ್ಲದ ಬೋಧನೆ ಬರೀ ವೇದನೆ ಎಂಬಂತಾದಾಗ ಸಂಸ್ಕೃತಿ ಮೌಲ್ಯಗಳ ಕೊರತೆಯಾಗುತ್ತದೆ. ಸಂಸ್ಕೃತಿ ಮೌಲ್ಯ ಬೆಳೆಯಲು ನೀತಿ ಪಾಠಗಳು, ಜಾನಪದ ಕಥೆಗಳು, ರಾಮಾಯಣದ ಮಹಾಭಾರತದ ಕಥೆಗಳನ್ನು ಹೇಳುತ್ತಾ ರಂಜಿಸುತ್ತಾ ಪಾಠ ಮಾಡಿದರೆ ಸಂಸ್ಕೃತಿ ತಾನೇ ಬೆಳೆದು ಮಗುವಿನಲ್ಲಿ ತಂತಾನೇ ಸಂಸ್ಕಾರ ಪಡೆದು ಬುದ್ಧನಂತೆ, ಮಹಾವೀರರಂತೆ, ಭಗತ್ ಸಿಂಗ್ನಂತೆ ದೇಶಾಭಿಮಾನಿಯಾಗುತ್ತಾರೆ. ಅನುವಂಶೀಯತೆಗಿಂತ ಪರಿಸರ ಮಗುವಿನ ಮೇಲೆ ಹೇಳದಷ್ಟು ಪ್ರಭಾವ ಬೀರುತ್ತದೆ. ನೇಚರ್ ಈಸ್ ಒನ್ ಆಫ್ ದ ಟೀಚರ್ಸ್ ಅನ್ನುವ ಹಾಗೆ ಮನೆಯ ಸುತ್ತಲಿನ ಪರಿಸರ, ಮನೆಯ ಮುಂದಿನ ರಂಗೋಲಿ, ತುಳಸಿ ಕಟ್ಟೆ, ಹೂವಿನವನ, ಕಾಡು, ತೋಟ, ಬೆಟ್ಟಗುಡ್ಡ, ದಟ್ಟ ಹಸಿರು ಇವೆಲ್ಲವೂ ಪ್ರಶಾಂತತೆ, ಸ್ವಚ್ಛಂದ ಬದುಕು, ನಿರ್ಮಲ ಮನಸ್ಸು ಈ ಸಂಸ್ಕೃತಿಯನ್ನು ಬೆಳೆಸಿ ಮೌಲ್ಯಗಳನ್ನು ತುಂಬಿ ಗಿಡ, ಮರ, ವನ, ಸಾಕು ಪ್ರಾಣಿ, ಪಕ್ಷಿ ಪ್ರಪಂಚ ಇವೆಲ್ಲಗಳ ಬಗ್ಗೆ ಅಧ್ಯಯನ ಸಂಸ್ಕಾರ ಬೆಳೆಯುತ್ತದೆ. ಮನೆಯ ಆದರ್ಶ, ಸಾರ್ಥಕತೆ ಲಕ್ಷಣಗಳು, ಊಟ, ಉಪಚಾರ, ಉಡುಗೆ ತೊಡುಗೆ, ಆಚಾರ ವಿಚಾರಗಳು ಆಧುನಿಕತೆಯಲ್ಲಿ ನಲಿಗಿ ಹೋಗಿವೆ. ಇವುಗಳನ್ನು ಅನುಸರಿಸಿ ಸಂಪ್ರದಾಯ ಮೀರದೆ ಮಕ್ಕಳಿಗೆ ದಾರೆ ಎರೆಯುವ ಹಿರಿಯರು, ತಂದೆ ತಾಯಿ, ಗುರುಗಳು, ಸ್ನೇಹಿತರು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬ ಅರಿವು ಮೂಡಿಸಿದರೆ ಆ ಮಗು ಮೌಲ್ಯವರ್ಧಿತವಾಗಿ ರೂಪುಗೊಳ್ಳುತ್ತದೆ. ಆಧುನಿಕತೆ ಎಷ್ಟೇ ಬೆಳೆದರೂ, ಮಗು ಎಷ್ಟೇ ದೊಡ್ಡದಾಗಿ ಬೆಳೆದರೂ, ಪ್ರಧಾನಿಯಾದರೂ, ರಾಷ್ಟ್ರಪತಿಯಾದರೂ ತಾಯಿಗೆ ಮಗನೇ ಹೊರತು ಬೇರೆ ಅಲ್ಲ. ಇಂದಿನ ಮಕ್ಕಳೇ ಮುಂದಿನ ಸತ್ಪ್ರಜೆಗಳು, ಭವ್ಯ ಭಾರತವನ್ನು ಕಟ್ಟುವಂತವರು. ಹಾಗಾಗಿ ನಾವೆಲ್ಲ ಹಿರಿಯರು, ಗುರುಗಳು, ತಂದೆ ತಾಯಿಗಳು, ಸಾಹಿತಿಗಳು, ದಾರ್ಶನಿಕರು, ತತ್ವಜ್ಞಾನಿಗಳು, ರಾಜಕಾರಣಿಗಳು ದೇಶದ, ನಾಡಿನ, ಸಮಾಜದ ಸಂಸ್ಕೃತಿಯನ್ನು ಕಟ್ಟುಬದ್ಧವಾಗಿ ಅನುಸರಿಸಿದರೆ ಈ ಮಕ್ಕಳು ಸಂಸ್ಕೃತಿ, ನಾಗರಿಕತೆ, ಹಿರಿಯರು ಬಿಟ್ಟು ಹೋದ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಸಂಸ್ಕಾರವಂತರಾಗಿ ಮೌಲ್ಯಗಳನ್ನು ಹೆಚ್ಚಿಸಿಕೊಂಡು ಭವ್ಯ ಭಾರತದ ಭಾಗ್ಯವಂತರಾಗಿ ಬಾಳುತ್ತಾರೆ. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಕಂದಯ್ಯ, ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ. ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ ಎಂದು ನನ್ನ ಮಾತಿಗೆ ತಿಲಾಂಜಲಿ ಇಡುತ್ತೇನೆ. ನನ್ನ ವಿಚಾರಗಳನ್ನು ಕೇಳಿದ ಶ್ರೋತೃಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಏಳ್ಗೆ. ಧನ್ಯವಾದಗಳು. ಕೇವಲ ಚಪ್ಪಾಳೆಗಳಿಂದ ನೀವು ಎಲ್ಲರೂ ಎದ್ದು ನಿಂತು ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕಾಗಿ ನನ್ನ ವಿನಂತಿ. ಜೋರಾದ ಚಪ್ಪಾಳೆಯೊಂದಿಗೆ ಈ ಮಗುವಿನನ್ನು ಸನ್ಮಾನಿಸೋಣ, ಅಭಿನಂದಿಸೋಣ. ಚಿತ್ರದುರ್ಗದ ಈ ಒಂದು ಕಲ್ಲಿನ ಕೋಟೆ ದೆಹಲಿಯಲ್ಲೇ ತನ್ನ ಮಾತುಗಳಿಂದ, ವಕ್ತದಿಂದ ನಾವೆಲ್ಲರಿಗೆ ಬೆರಗುಗೊಳಿಸಿದ್ದಾರೆ. ಜೋರಾದ ಚಪ್ಪಾಳೆ. ಸಾಹಿತ್ಯದ ಒನಕೆ ಒಬ್ಬವ ಇಲ್ಲಿ ನಾವೆಲ್ಲರೂ ಕಾಣಬಹುದು. ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಧನ್ಯವಾದಗಳು ಪುಟ್ಟ. ಇಲ್ಲಿ ಸರ್ ನೆಕ್ಸ್ಟ್ ತುಂಬಾ ಸೊಗಸಾಗಿ ಮುದ್ದಾಗಿ ವಿಷಯ ಮಂಡಿಸಿದ
ಒಣಕೆ ಹೋಗುವ ತರ ಧೈರ್ಯದಿಂದ ನಮ್ಮ ಚಿತ್ರದುರ್ಗದಲ್ಲಿ ವಿಷಯ ಮಂಡಿಸಿದರೆ ತಾನ್ವಿ BM ಅವರಿಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ವಿಷಯ ಮಂಡನೆ ಈಗ ಶ್ರೀಮತಿ ಮಮತಾ ಅರಸೀಕೆರೆ ಇವರಿಂದ ಸಮನ್ವಯ. ಬಹಳ ಖುಷಿ ಆಯ್ತು, ನಿಜ ಚೆನ್ನಾಗಿ ಖುಷಿ ಪಟ್ಟು ಮೇಡಮ್.